ಕೇವಲ 400 ರೂಪಾಯಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕ್ಯಾಪಿಟಲ್ ಗ್ರೋತಿನ ಜೊತೆಗೆ ರೆಂಟಲ್ ಇನ್ಕಮ್ ಅನ್ನ ಪಡೀತಕ್ಕಂತಹ ಅದ್ಭುತವಾದಂತಹ ಅವಕಾಶವನ್ನ REIT ಗಳು ತಂದುಕೊಡುತ್ತೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋ ಇದಕ್ಕೋಸ್ಕರ ನಾನು ಡೆಡಿಕೇಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೇಸಿಕಲಿ REIT ಅಂದ್ರೆ ಏನು, ಯಾವ ರೀತಿ ಇದು ಫಂಕ್ಷನ್ ಆಗುತ್ತೆ, ಅಂಡ್ ಇನ್ಫ್ಯಾಕ್ಟ್ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರೋ ಆಪ್ಷನ್ ಬಂದು 4 ಆಪ್ಷನ್ಸ್ಗಳು ಇರತಕ್ಕಂಥದ್ದು. ಯಾವ ರೀತಿ ಇದು ಫಂಕ್ಷನ್ ಆಗುತ್ತೆ, ಇದರಿಂದ ಇರತಕ್ಕಂತಹ ಕ್ರೈಟೀರಿಯಾಸ್ಗಳೇನು, ಆಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟರ್ ನಾವು ಏನೇನೆಲ್ಲ ಮಾಹಿತಿಗಳನ್ನು ಇದರಲ್ಲಿ ಗುರುತಿಸಬೇಕು ಅಥವಾ ಗಮನಿಸಬೇಕು, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವ ರೀತಿ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಇವತ್ತಿನ ಮಟ್ಟಿಗೆ ಫಿಂಗರ್ ಟಿಪ್ ಅಲ್ಲಿ. ಈ ಎಲ್ಲ ಮಾಹಿತಿಗಳನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಡೀಟೇಲ್ ಆಗುತ್ತೆ ಬಿಕಾಸ್ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಎಲ್ಲಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕು, ಅರ್ಧಂಬರ್ಧ ಇನ್ಫಾರ್ಮೇಷನ್ಸ್ ಇದಾಗಿರಲ್ಲ. ಸೊ ಹಾಗಾಗಿ ಕೊನೆವರೆಗೂ ನೋಡಿ ವಿಡಿಯೋನ, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಹೊಸ ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಮಾರ್ಕೆಟ್ಸ್ಗೆ, ಏನೋ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾನು ಕೊಡ್ತೀನಿ ಅಂತಂದರೆ ಅದನ್ನು ನೀವು ಮಿಸ್ ಮಾಡ್ಕೊಳ್ತಕ್ಕಂತಹ ಚಾನ್ಸ್ ಇರಲ್ಲ. ಆ್ಯಂಡ್ ಕೊನೆಯವರೆಗೂ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಆ್ಯಂಡ್ ಇನ್ಫಾರ್ಮೇಷನ್ ವ್ಯಾಲ್ಯೂಯಬಲ್ ಅನಿಸಿದ್ರೆ ಮಾತ್ರ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಲೈಕ್ ಆ್ಯಂಡ್ ಶೇರಿಂದ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಪಾಯಿಂಟ್ ನಂಬರ್ 1, REIT ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ REIT ಅಂದರೆ ಏನು. ಬೇಸಿಕಲಿ ತುಂಬ ರೀಸೆಂಟಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದು. ಮುಂಚೆ ಎಲ್ಲ ಇಂಡಿಯಾದಲ್ಲಿ ಇರಲಿಲ್ಲ, ಫಾರಿನ್ ಕಂಟ್ರೀಸ್ಗಳಲ್ಲಿತ್ತು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ. ಯೂಶ್ವಲಿ ಮ್ಯೂಚುವಲ್ ಫಂಡಲ್ಲಿ ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಮ್ಯೂಚುವಲ್ ಫಂಡಿನ ಕಾನ್ಸೆಪ್ಟ್ ಏನು, ನನಗೊಬ್ಬ ಇನ್ವೆಸ್ಟರ್ ಅಪ್ಪ, ನನಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಎಲ್ಲೋ ಒಂದು ಥರ ಇನ್ವೆಸ್ಟ್ ಮಾಡಬೇಕು ನನಗೆ ಗೊತ್ತಿಲ್ಲ. ಸೊ ಐ ಟೇಕ್ ದ ಹೆಲ್ಪ್ ಆಫ್ ಫಂಡ್ ಮ್ಯಾನೇಜರ್ ಅಥವಾ ಯಾರು ಇದರಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೋ ಅವ್ರ ಹತ್ರ ಹೋಗಿ ನಾನು ಹಣವನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ AMC ಅಂತ ಅನ್ಕೊಳ್ಳೋಣ, ಅಸೆಟ್ ಮ್ಯಾನೇಜಿಂಗ್ ಕಂಪನಿ. ಸೊ ಅವ್ರಿಗೆ ಹೋಗಿ ನಾನು ಹಣವನ್ನು ಕೊಟ್ಟರೆ ಅವರು ಆ ಹಣವನ್ನು ಮ್ಯಾನೇಜ್ ಮಾಡಿ ಅಲ್ಲಿಂದ ಬರೋ ರಿಟರ್ನ್ ಅನ್ನು ನನಗೆ ವಾಪಸ್ ಕೊಡ್ತಾರೆ. ಸೊ ಲೀಗಲ್ ಫ್ರೇಮ್ ವರ್ಕಲ್ಲಿ ಮ್ಯೂಚುವಲ್ ಫಂಡ್ಸ್ಗಳು ಈ ರೀತಿಯಾಗಿ ಕೆಲಸ ಆಗುತ್ತೆ. ಇದೇ ಎಕ್ಸಾಕ್ಟ್ ಸೆನ್ಸಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸ್ಟಾಕ್ಸ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬಾಂಡ್ಸ್ಗಳು ಬಂದು ಅಸೆಟ್ ಆಗಿರುತ್ತೆ. ಬಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟಲ್ಲಿ ಅಥವಾ REITಸ್ಗಳಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ಗಳು. ಬೇಸಿಕಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ REITದು ಆಸ್ ಪರ್ ದ ರೆಗ್ಯುಲೇಷನ್, ಇಟ್ ಈಸ್ ಅ ರೆಗ್ಯುಲೇಟೆಡ್ ಫ್ರೇಮ್ ವರ್ಕಲ್ಲೇ ಬರುತ್ತೆ. ಸೆಬಿನೇ ಇದನ್ನು ಮಾನಿಟರ್ ಮಾಡ್ತಾ ಇರತಕ್ಕಂಥದ್ದು. 80% ವೆರಿ ವೆರಿ ಇಂಪಾರ್ಟೆಂಟ್, 80% ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳಲ್ಲಿ ಮಾತ್ರ ಇವರು ಇನ್ವೆಸ್ಟರ್ಸ್ ಹಣವನ್ನು ಇನ್ವೆಸ್ಟ್ ಮಾಡ್ಬೋದು ಅಥವಾ ಮಾಡಬೇಕು. ದಿಸ್ ಈಸ್ ದ ಆ್ಯಕ್ಚುಯಲ್ ರೆಗ್ಯುಲೇಷನ್ಸ್ ಪ್ರಕಾರ. ಸೊ ಹಾಗಾಗಿ ಸುಮ್ಮನೆ ನಮ್ಮ ಹಣವನ್ನು ಎಲ್ಲೋ ಒಂದು ಥರ ರ್ಯಾಂಡಮ್ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಆ ರೀತಿಯಾಗಿ ಇದರಲ್ಲಿ ಆಗಲ್ಲ ಅಥವಾ ಆಗೋ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಬೇಸಿಕಲಿ ಒಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಇರುತ್ತೆ, ಆ ಕಂಪ್ಲೀಟೆಡ್ ಪ್ರಾಜೆಕ್ಟಲ್ಲಿ 80% ಹಣವನ್ನು ನಿಮ್ಮಂಥ ಕಾಮನ್ ಇನ್ವೆಸ್ಟರ್ಸ್ ಕಡೆಯಿಂದ ಏನು ಹಣವನ್ನು ತೊಗೊಳ್ತಾರೋ ಅದನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಕಡೆಯಿಂದ ನಾವು ಏನೂ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಅಂದರೆ ರೆಂಟ್ ಕೊಡಿ, ಅದು ಮಾಡಿ ಇದು ಮಾಡಿ ಅವರಿಂದ ಓಡೋ ಅವಶ್ಯಕತೆ ಇಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಎಂಟೈರ್ ತಲೆಬಿಸಿಯನ್ನು ಈ ಒಂದು REITಸ್ಗಳು ಮಾಡುತ್ತೆ, ಟ್ರಸ್ಟ್ಗಳು ಮಾಡುತ್ತೆ. ನಮ್ಮ ಕಡೆಯಿಂದ ನಾವು ಹಣವನ್ನು ಅವರಿಗೆ ಸಮ್ ಅಮೌಂಟಲ್ಲಿ ಕೊಟ್ಟಿರ್ತೀವಿ ಅಥವಾ ಯೂನಿಟ್ಸ್ ಬೇಸಿಸಲ್ಲಿ ಕೊಟ್ಟಿರ್ತೀವಿ. ಲೈಕ್ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿ NAV ಇರುತ್ತೋ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವೋ, ಇನ್ ಸಿಂಪಲ್ ವರ್ಡ್ ಶೇರ್ನ ಬೆಲೆ ಅಂತ ಅನ್ಕೋಣ. ಸಿಮಿಲರ್ಲಿ REITನೂ ಕೂಡ ಒಂದು ಶೇರ್ನ ಥರ ಕೆಲಸ ಮಾಡುತ್ತೆ. ಒಂದು ಯೂನಿಟಿನ ಬೆಲೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಮೈಂಡ್ ಸ್ಪೇಸಿನ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದು ರೆಕಮೆಂಡೇಶನ್ ಅಲ್ಲ, ಬಸ್ಟ್ ಎಕ್ಸಾಂಪಲ್ಗೆ ಅಂತ ತಗೊಳ್ತಾ ಇರತಕ್ಕಂಥದ್ದು. ಸದ್ಯದ ಕಂಡೀಷನ್ಗೆ ಆಸ್ ಪರ್ ದ ರೀಸೆಂಟ್ ಡೇಟಾ 363.3 ರೂಪಾಯಿ ನಡೀತದೆ. ಅಂದರೆ ಇವನ್ 364 ರೂಪಾಯಿ ಇದ್ದರೆ ಒಂದು ಶೇರನ್ನು ಯಾವ ರೀತಿ ನೀವು ಬೈ ಮಾಡ್ತಿರೋ ನಾರ್ಮಲ್ ಶೇರ್ಸ್ಗಳನ್ನು, ಅದೇ ರೀತಿ ಈ REITಯನ್ನು ನೀವು ಲೈವ್ ಮಾರ್ಕೆಟಲ್ಲಿ 9 ಕಾಲಿಂದ 3ವರೆಗೂ ಏನು ಮಾರ್ಕೆಟ್ ಇರುತ್ತೋ ಓಪನ್ ಟೈಮಲ್ಲಿ ಯಾವುದೇ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ನೀವು ಈ ಒಂದು REITನ ಬೈ ಮಾಡಬಹುದು. ಒಂದು ಶೇರ್ನ ನೀವು ಪರ್ಚೇಸ್ ಮಾಡಿದಾರೆ ಅಂದ್ರೆ ಒಂದು ಯೂನಿಟ್ನ ನೀವು ಪರ್ಚೇಸ್ ಮಾಡಿರೋ ಹಾಗೆ ಲೆಕ್ಕ. ಇದರಲ್ಲಿ 2 ರೀತಿಯಾಗಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮೊದಲನೇದಾಗಿ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಅವರು ಆ ಹಣವನ್ನು ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಈಗ ಆಫೀಸಸ್ಗಳಲ್ಲಿ ಈ ರೀತಿಯಾಗಿ ಇನ್ವೆಸ್ಟ್ ಏನು ಮಾಡಿರ್ತಾರೋ ಆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಗ್ರೋತ್ ಆಗುತ್ತೆ. ಇದು ಒಂದು ಕಡೆಯಿಂದ. ಇನ್ನೊಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲೂ ಕೂಡ ಈಗ ಜಾಸ್ತಿ ಡಿಮ್ಯಾಂಡ್ ಇದೆ, ಜಾಸ್ತಿ ಇನ್ವೆಸ್ಟರ್ಸ್ಗಳು ಇಲ್ಲಪ್ಪ ಈ REIT ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದಾಗ ಅಡಿಷ್ನಲ್ ಎಕ್ಸ್ಟ್ರಾ ಪ್ರೈಸನ್ನು ಕೂಡ ಕೊಡೋಕ್ಕೆ ರೆಡಿ ಇರ್ತಾರೆ ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ಸ್ಗಳು, ಆಸ್ ಲೈಕ್ ಶೇರ್ಸ್ಗಳು. ಸೊ 2 ಆ್ಯಂಗಲಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂತಂದರೆ ಇದರ ಕ್ಯಾಪಿಟಲ್ ಗ್ರೋತ್ ಕೂಡ ಆಗುತ್ತೆ. ನಿಮಗೆ 363 ರೂಪಾಯಿ ಹಾಕಿದ್ದೀರಾ ಅಂತಂದರೆ 363 ರೂಪಾಯಿ ಕಾನ್ಸ್ಟೆಂಟ್ ಆಗಿ ಉಳಿಯಲ್ಲ. ಸೊ ವೇರಿಯೇಷನ್ಸ್ ಕೂಡ ಆಗುತ್ತೆ. ಇದು ಅಪ್ ಆ್ಯಂಡ್ ಡೌನ್ 2 ಕೂಡ ಇರುತ್ತೆ. ಅಂದರೆ ಮೇಲೇನೆ ಮಾತ್ರ ಹೋಗ್ತಾ ಇರಲ್ಲ, ಕೆಳಗಡೆಗೂ ಹೋಗೋ ಪಾಸಿಬಿಲಿಟೀಸ್ಗಳು ಇರುತ್ತೆ. ಬಟ್ ಕ್ವಾಲಿಟಿ ಆಫ್ ಅಸೆಟ್ಸ್ ಮೇಲೆ ಇದು ಡಿಫೈನ್ ಆಗುತ್ತೆ. ಹೋಗ್ತಾ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಕ್ಯಾಪಿಟಲಲ್ಲಿ ಅಪ್ರಿಷಿಯೇಷನ್ ಆಗುತ್ತೆ ಅಥವಾ ನೀವು ಇನ್ವೆಸ್ಟ್ ಮಾಡಿರೋ ಹಣ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇದು ಒಂದು ಕಡೆಯಿಂದ. ಎರಡನೇ ಇಂಪಾರ್ಟೆಂಟ್ ವೇ ಆಫ್ ಅರ್ನಿಂಗ್ ಮನಿ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ 3 ತಿಂಗಳಿಗೆ ಒಂದು ಸತಿ ಕಾಲಕ್ಕೆ ಇದಕ್ಕೂ ಕೂಡ ರೆಗ್ಯುಲೇಷನ್ ಇದೆ. ಇಷ್ಟೇ ತಿಂಗಳಿಗೆ ಇಷ್ಟು ಅಮೌಂಟನ್ನು ಇನ್ವೆಸ್ಟರ್ಸ್ಗಳಿಗೆ
ಆಗಿ ಹಂಚಬೇಕು ಅಂತಕ್ಕಂಥದ್ದು. ಏನು ರೆಂಟಲ್ ಇನ್ಕಮ್ ಇವ್ರಿಗೆ ಬರುತ್ತೋ, ಈಗ ನೀವು ಇನ್ವೆಸ್ಟ್ ಮಾಡಿ ಅವ್ರು ರೆಂಟ್ ಕೊಟ್ಟಿದ್ದಾರೆ, ರೆಂಟಲ್ ಇನ್ಕಮ್ ಏನು ಅವ್ರಿಗೆ ಬರುತ್ತೋ ಆ ರೆಂಟಲ್ ಇನ್ಕಮನ್ನು ಕಾಲಕ್ಕೆ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇನ್ವೆಸ್ಟರ್ಸ್ಗಳಿಗೆ. ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಸ್ ಅ ಡಿವಿಡೆಂಡ್ ಥರ ಬಂದು ಇದು ಸೇರಿಕೊಳ್ಳುತ್ತೆ. ಐಡಿಯಲಿ ಇವತ್ತಿನ ಮಟ್ಟಿಗೆ 4-6% ವರ್ಷಕ್ಕೆ ಡಿವಿಡೆಂಡ್ಸ್ಗಳನ್ನು ಮೋಸ್ಟ್ ಆಫ್ ದ REITsಗಳು ಇಂಡಿಯನ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇರತಕ್ಕಂಥ REITsಗಳು ಕೊಡ್ತಾ ಇದೆ. ಅಲಾಂಗ್ ವಿತ್ ದಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಕೂಡ ಸಿಕ್ಕಿದೆ ಕೆಲವೊಂದಿಷ್ಟು REITsಗಳಿಗೆ. ಡೀಟೇಲ್ ಆಗಿ ನಾನು ಮಾತಾಡ್ತಾ ಹೋಗ್ತೀನಿ. ಬಟ್ ಇನ್ ಬ್ರಾಡರ್ ಸೆನ್ಸ್ ಒಂದು ಕ್ಯಾಪಿಟಲ್ ಹಾಕಿರ್ತಕ್ಕಂಥದ್ದು ಬೆಳೀತಕ್ಕಂಥ ಪಾಸಿಬಿಲಿಟಿ ಒಂದು ಕಡೆಯಿಂದ ಆದರೆ, ಡಿವಿಡೆಂಡ್ಸ್ಗಳು ಕಾಲಕ್ಕೆ ಬರ್ತಕ್ಕಂಥದ್ದು ಅಂದರೆ ಒಂದು ಸ್ಟಡಿ ಇನ್ಕಮ್ ಅನ್ನು ರಿಯಲ್ ಎಸ್ಟೇಟಿಂದ ಗಳಿಸ್ತಕ್ಕಂಥ ಅವಕಾಶಗಳನ್ನು ಕೂಡ REITsಗಳು ತಂದುಕೊಡುತ್ತೆ. ಸೊ ಈ ಪಾಯಿಂಟ್ಸ್ಗಳು ನಿಮಗೆ ಕ್ಲಾರಿಟಿ ಇದೆ ಅಂತಂದರೆ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ. ಶೇರ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಸುಮಾರು ರೀತಿಯಂತಹ ಒಂದು ಪ್ಯಾರಾಮೀಟರ್ಸ್ಗಳನ್ನು ಇಟ್ಕೊಂಡು ಈ ಶೇರ್ ಕರೆಕ್ಟಾಗಿ ಇದೆಯಾ ಇಲ್ವೋ ಅನ್ನೋದನ್ನು ನಾವು ಗೇಜ್ ಮಾಡ್ತೀವಿ. ಇನ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಸಿಂಪಲ್ ಕಾಮನ್ ಸೆನ್ಸನ್ನು ಉಪಯೋಗಿಸೋದ್ರ ಮೂಲಕ ಬೆಟರ್ ಅನಾಲಿಸಿಸನ್ನು ಮಾಡ್ಬೋದು. ಸೊ REITs ನಮಗೆ ರಿಯಲ್ ಎಸ್ಟೇಟಲ್ಲಿ ಜಾಸ್ತಿ ಎಕ್ಸ್ಪರ್ಟೀಸ್ ಇರಲೇಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಇದ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಕಾಮನ್ ಸೆನ್ಸನ್ನು ಉಪಯೋಗಿಸೋದ್ರ ಮೂಲಕ ನಾವು ಬೆಟರ್ REITನ ಇವತ್ತಿನ ಮಟ್ಟಿಗೆ ಕಂಡಿಡ್ಕೊಳ್ಬೋದು ಅಥವಾ ಬೆಟರ್ REITಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳಿದೆ. ಅಗೇನ್ ಯಾವುದೇ ಒಂದು ವಿಷಯ ಇಲ್ಲಿ ನಾನು ಮಾತಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ಪ್ರಮೋಷನ್ನು ಅಲ್ಲ, ಯಾವುದೇ ರೀತಿಯಂಥ ಬೈ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಪರ್ಸ್ನಲ್ ಆಗಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ಆ ಒಂದು ಲರ್ನಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಉದ್ದೇಶ ಅಷ್ಟೇ. ಇನ್ ಕೇಸ್ ಪ್ರಮೋಷನ್ ಆ ರೀತಿಯಂಥ ವಿಷಯಗಳಿತ್ತು ಅಂತಂದರೆ ನಾನೇ ಪರ್ಸ್ನಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಬಗ್ಗೆ ಇನಿಷಿಯಲ್ಲೇ, ರೈಟ್? ಸೊ ಇವಾಗ ವಿತ್ ಅನ್ ಎಕ್ಸಾಂಪಲ್, ಈಗ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ 4 REITsಗಳು ಲಿಸ್ಟ್ ಆಗಿದೆ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಇದರಲ್ಲಿ ಮೈಂಡ್ ಸ್ಪೇಸ್ ಅಂತಕ್ಕಂತಹ REITನ ಇಟ್ಕೊಂಡು ಕೆಲವೊಂದಿಷ್ಟು ಪಾಯಿಂಟರ್ಸ್ಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಪಾಯಿಂಟ್ ಪೋರ್ಟ್ಫೋಲಿಯೋ. ಬೇಸಿಕಲಿ ಇನ್ ಸಿಂಪಲ್ ಸೆನ್ಸ್, ಈಗ ನಾವು ದುಡ್ಡು ಕೊಡ್ತಿದೀವಪ್ಪ, ಎಲ್ಲವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಥವಾ ಎಲ್ಲಿಂದ ಅವರಿಗೆ ರೆವೆನ್ಯೂ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮಗೆ. ಸೊ ಬಿಲ್ಡಿಂಗ್ಸ್ ಇದೆ, ಕರೆಕ್ಟ್, ಅವ್ರು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾರಿಗೆ ಆ ಒಂದು ರೆಂಟನ್ನು ಅವರು ಕೊಟ್ಟಿದ್ದಾರೆ, ಈ ಎರಡೂ ಕ್ವಾಲಿಟಿನ ನಾವು ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡೋಣ ಇಲ್ಲಿ. ಸೊ ಆ ಎರಡೂ ಒಂದು ವಿಷಯಗಳನ್ನು ಚೆಕ್ ಮಾಡೋದ್ರ ಮೂಲಕ ನಾವು ಒಂದು ಲೆವೆಲ್ಗೆ ಗೇಜ್ ಮಾಡ್ಬೋದು ಇವರ ಪೋರ್ಟ್ಫೋಲಿಯೋನ. ಫಾರ್ ಎಕ್ಸಾಂಪಲ್ ಮೈಂಡ್ ಸ್ಪೇಸಿನ ಎಕ್ಸಾಂಪಲ್ ನೋಡ್ತೀವಿ ಅಂದರೆ ಸೆಕ್ಟರ್ ವೈಸ್ ಬೇಸಿಕಲಿ ನೀವು ನೋಡ್ತೀರಾ ಅಂತಂದ್ರೆ ಇಲ್ಲಿ 43.4% ರಫ್ಲಿ ಅರೌಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಪ್ರೊಸೆಸ್ ಇರತಕ್ಕಂಥ ಕಂಪನೀಸ್ಗಳಿಗೆ ಇವರು ರೆಂಟ್ ಕೊಟ್ಟಿರ್ತಾರೆ. ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ 18.1%. ಮೈಂಡ್ ಸ್ಪೇಸಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒಂದು ಪ್ರಾಪರ್ ಆಗಿ ಡೈವರ್ಸಿಫಿಕೇಶನ್ ಇದೆ ಇಲ್ಲಿ. ಅಂದ್ರೆ ಒಂದೇ ಕಡೆಗೇನೆ ಡೈರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ, ಅಂದ್ರೆ ಒಂದೇ ಕಡೆಗೇನೆ ಇನ್ವೆಸ್ಟ್ ಮಾಡ್ಬಿಡೋದು, ಒಂದೇ ಕಡೆಗೇನೆ ರೆಂಟ್ ಕೊಡೋದು, ಈ ರೀತಿಯಾಗಿ ಇವರು ಮಾಡಿಲ್ಲ. ಮಲ್ಟಿಪಲ್ ಸೆಕ್ಟರ್ಸ್ಗಳಲ್ಲಿ ಡೈವರ್ಸಿಫಿಕೇಶನ್ ಇದೆ. ಪಾಯಿಂಟ್ 1. ಪಾಯಿಂಟ್ 2 ಬಂದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಕೀ ಹೈಲೈಟ್ಸ್ಗಳು ಇವರ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಇಂದ ನಾನು ತಗೊಂಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನಿಸಿ. 68% ಇವತ್ತಿನ ಮಟ್ಟಿಗೆ ಫಾರಿನ್ MNC ಕಂಪನೀಸ್ಗಳಿಗೆ ಇವರು ರೆಂಟ್ ಕೊಟ್ಟಿರ್ತಾರೆ. ಒಂದು. ಎರಡನೇದು 32% ಇವರಿಗೆ ಶೇರ್ ಆಫ್ ಫಾರ್ಚೂನ್ 500 ಕಂಪನೀಸ್ಗಳಿಂದ ರೆಂಟ್ ಬರ್ತದೆ. ಅಂದರೆ ಚಿಕ್ಕ ಪುಟ್ಟ ಕಂಪನೀಸ್ಗಳಲ್ಲ, 32% ಇವರು ಗಳಿಸ್ತಾ ಇರ್ತಕ್ಕಂಥ ರೆವೆನ್ಯೂ 500 ಫಾರ್ಚೂನ್ ಕಂಪನೀಸ್ಗಳು, ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ 500 ಫಾರ್ಚೂನ್ ಕಂಪನೀಸ್ಗಳ ಬಿಗ್ ಕಂಪನೀಸ್ಗಳಿಂದ ಅಲ್ಲಿಂದ ಇವರಿಗೆ ಬರ್ತಾ ಇರ್ತಕ್ಕಂಥದ್ದು. 43.4% ಟೆಕ್ನಾಲಜಿ ಸೆಕ್ಟರಿಂದ, ಸೊ ಸ್ಟೇಬಲ್ ಸೆಕ್ಟರಿಂದ ಇವರಿಗೆ ಬರ್ತಾ ಇರುತ್ತೆ. ಟೆಕ್ನಾಲಜಿ ಸೆಕ್ಟರ್ ನಮ್ಗೆ ಗೊತ್ತಿರತಕ್ಕಂಥದ್ದೇ, ರೈಟ್? 28.8% ಶೇರ್ ಬಂದು ಟಾಪ್ 10 ಟೆನೆಂಟ್ಸ್ ಇಂದ ಇವರಿಗೆ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು. ವೆಲ್ ಡೈವರ್ಸಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದರೆ. ಆ್ಯಂಡ್ ಎರಡನೇದ್ದು ಟಾಪ್ ಕಂಪನೀಸ್ಗಳಿಗೆ ರೆಂಟ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಗಮನಿಸ್ತೀವಿ ಅಂತಂದರೆ ಟಾಪ್ 10 ಟೆನೆಂಟ್ಸ್ಗಳು ಯಾರು ಅನ್ನೋದನ್ನು ಕೂಡ ಇವರ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ ನೋಡಿ. L&T ಇರ್ಬೋದು, ಕಾಗ್ನಿಸೆಂಟ್ ಇರ್ಬೋದು, ವಿಪ್ರೋ ಇರ್ಬೋದು, ಎಸೆಂಚರ್ ಇರ್ಬೋದು, IDFC, ಹಿತಾಚಿ, ಎಷ್ಟು ಪರ್ಸೆಂಟೇಜ್ ಇಲ್ಲಿಂದ ಇವರಿಗೆ ರೆವೆನ್ಯೂ ಬರ್ತಾ ಇದೆ ಅನ್ನೋದನ್ನು ಕೂಡ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ. ಸೊ ಚಿಕ್ಕ ಪುಟ್ಟ ಕಂಪನೀಸ್ಗಳಿಗೆ ಇವರು ರೆಂಟ್ ಇವತ್ತಿನ ಮಟ್ಟಿಗೆ ಕೊಟ್ಟಿಲ್ಲ. ಸ್ಟೆಬಿಲಿಟಿ ಏನಿದೆಯೋ ರೆವೆನ್ಯೂದು ಇವರಿಗೆ ಜಾಸ್ತಿನೇ ಇರುತ್ತೆ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ. ಆ್ಯಂಡ್ ರೀಜನ್ ಪ್ರಕಾರ ಎಲ್ಲೆಲ್ಲಿ ಮೇನ್ ಆಗಿ ಇವರದ ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಂತ ಅಂದರೆ ಮುಂಬೈ ರೀಜನ್ನಿಂದ 41.5%, ಪುಣೆದಿಂದ 15.7%, ಹೈದರಾಬಾದಿಂದ 39.5%, 3.3% ಚೆನ್ನೈ. ಮೇಜರ್ಲಿ ಹೈದರಾಬಾದ್, ಪುಣೆ, ಮುಂಬೈಯಿಂದನೇ ಮೇಜರ್ ರೆವೆನ್ಯೂ ಅವರಿಗೆ ಬರ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೋಟಿಸಬಲ್ ಪಾಯಿಂಟ್ ಏನು ಅಂತಂದರೆ ಬರೀ ಮುಂಬೈ, ಬರೀ ಬೆಂಗಳೂರು ಆ ರೀತಿಯಾಗಿ ಇವರ ರೆವೆನ್ಯೂ ಶೇರಿಂಗ್ ಏನಿದೆಯೋ ಅಥವಾ ಬಿಸ್ನೆಸ್ ಬರ್ತಾ ಇರ್ತಕ್ಕಂಥದ್ದು ಮಲ್ಟಿಪಲ್ ಲೊಕೇಶನ್ಸ್ಗಳಲ್ಲಿ ಡೈವರ್ಸಿಫೈ ಆಗಿರುತ್ತೆ. ಲೊಕೇಶನ್ ವೈಸು ಕೂಡ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ನ ಇವರು ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಎಂಬಸಿ ಅಂತಕ್ಕಂಥ ಇನ್ನೊಂದು REIT 67% ರೆವಿನ್ಯೂವನ್ನು ಬರೀ ಬೆಂಗಳೂರಿಂದ ಇವತ್ತಿನ ಮಟ್ಟಿಗೆ ಪಡೀತಾ ಇದೆ. ಸೊ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎಲ್ಲ ನಾರ್ಮಲ್ ಆಗಿದ್ದಾಗ ಕರೆಕ್ಟ್, ಬಟ್ ಲೊಕೇಶನ್ ವೈಸು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಫ್ಲಡ್ ಆಯಿತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಲೊಕೇಶನ್ಸ್ಗಳು, ಸಿನ್ಸ್ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ, ಡೈರೆಕ್ಟಾಗಿ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಆಫೀಸಸ್ಗಳು ಏನಾದ್ರು ಕ್ಲೋಸ್ ಡೌನ್ ಆಯಿತು ಅಂತಂದರೆ ರೆವಿನ್ಯೂ ಸ್ಟಾಪ್ ಆಗುತ್ತೆ, ಇವರ ಬಿಸ್ನೆಸ್ಗೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಡೈವರ್ಸಿಫಿಕೇಶನ್ ಮಲ್ಟಿಪಲ್ ಅಸೆಟ್ಸ್ಗಳಲ್ಲಿ, ಮಲ್ಟಿಪಲ್ ಲೊಕೇಶನ್ಸ್ಗಳಲ್ಲಿ ಡೈವರ್ಸಿಫಿಕೇಶನ್ ಹೊಂದಿರತಕ್ಕಂಥದ್ದು ತುಂಬ ಮುಖ್ಯ REIT ವಿಚಾರದಲ್ಲಿ. ಆ್ಯಂಡ್
ಆ್ಯಂಡ್ ನೆಕ್ಸ್ಟ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ವೈಸು 3 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದು ರೆವಿನ್ಯೂ ಅಥವಾ ಇನಿಷಿಯಲ್ ಸೇಲ್ಸ್ ಏನು ಬರುತ್ತೆ ಇವರಿಗೆ, ರೆವಿನ್ಯೂ, ರೆಂಟಲ್ ಇನ್ಕಮ್ ಎಲ್ಲ ಬರ್ತಾ ಇರ್ತಕ್ಕಂಥದ್ರಲ್ಲಿ ಬೆಳವಣಿಗೆಗಳಾಗಿದೆಯಾ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವರ್ಷ ₹100 ರೆಂಟ್ ಬರ್ತಾ ಇತ್ತು, ಈ ವರ್ಷ ಅದು ಇನ್ಕ್ರೀಸ್ ಆಗಿದೆಯಾ ಇಲ್ವಾ, ಕಡಿಮೆ ಅಂತೂ ಆಗಬಾರ್ದು ಬಿಕಾಸ್ ಗ್ರೋತ್ ಇಲ್ಲ ಅಂತಕ್ಕಂಥ ಇಂಡಿಕೇಟ್ ಮಾಡುತ್ತೆ. ಅಟ್ಲೀಸ್ಟ್ ಅಲ್ಲೇ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ರೆಂಟಲ್ನ ಗಳಿಸ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಇದಿರಬೇಕು. ಆ ಒಂದು ವಿಚಾರದಲ್ಲಿ 8.2% ಬೆಳವಣಿಗೆ ರೆವಿನ್ಯೂ ಅಲ್ಲಿ ಕಂಡಿರುತ್ತೆ ಫ್ರಾಮ್ ಆಪರೇಷನ್ಸ್, ಈ ಒಂದು ಪರ್ಟಿಕ್ಯುಲರ್ REIT ಮೈಂಡ್ ಸ್ಪೇಸ್. ಆ್ಯಂಡ್ ನೆಟ್ ಆಪರೇಟಿಂಗ್ ಇನ್ಕಮ್ ಒಂದು ಆಪರೇಷನ್ ಲೆವೆಲಲ್ಲಿ ಇನ್ಕಮ್ ಒಂದು 7.1% ಬೆಳವಣಿಗೆ ಆಗಿರುತ್ತೆ. ಇಲ್ಲಿ ಗಮನಿಸಬಹುದು H1 ಫಿನಾನ್ಷಿಯಲ್ 2024, ಸೊ ಬೇಸಿಕಲಿ 2024 ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಆಫ್ ಫಿನಾನ್ಷಿಯಲ್ 2025ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ 7.1% ಗ್ರೋತ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ತುಂಬ ಮುಖ್ಯವಾದಂತಹ ಮಾಹಿತಿ ಇದು, ಎಸ್ಪೆಷಲಿ REITಸ್ಗಳಲ್ಲಿ ಆಕ್ಯುಪೆನ್ಸಿ ರೇಟ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಒಂದು ಆಫೀಸ್ ಇರುತ್ತೆ, ಆಫೀಸಿಂದ ರೆಂಟ್ ಬರ್ತಾ ಇರುತ್ತೆ ಅಂತಂದರೆ 100 ಆಫೀಸಸ್ಗಳಲ್ಲಿ ಎಷ್ಟು ಆಫೀಸಸ್ಗಳು ಫುಲ್ ಆಗಿದೆ, ಎಲ್ಲ ಫುಲ್ ಆಗಬೇಕು ಅಂತ ರೂಲ್ ಇಲ್ಲ. ಬಿಕಾಸ್ ಈಗ ಮೈಂಡ್ ಸ್ಪೇಸ್ ಇದೆ, ಅವ್ರ ಹತ್ರನೇ ಹೋಗಿ ನಾನು ರೆಂಟ್ ತೊಗೋಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಜಾಸ್ತಿ ಖಾಲಿ ಇರಬಾರ್ದು. ಆಕ್ಯುಪೆನ್ಸಿ ರೇಟ್ ಅಂದರೆ ಈಗ 100 ಆಫೀಸಸ್ಗಳಲ್ಲಿ 90 ಆಫೀಸಸ್ಗಳು ಫುಲ್ ಆಗಿದೆ ಅಂತಂದರೆ 90% ಆಕ್ಯುಪೆನ್ಸಿ ರೇಟ್ ಇದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ವೆರಿ ಗುಡ್ ಪಾರ್ಟ್, ಇಲ್ಲಿ ಗಮನಿಸ್ಬೋದು ನೀವು. ಕಮಿಟೆಡ್ ಆಕ್ಯುಪೆನ್ಸಿ ಅಂದರೆ ಈಗ ಒಂದೊಂದು ಕಂಪನೀಸ್ಗಳು ಲೀಸ್ ಮಾಡ್ಕೊಂಡಿರುತ್ತೆ, ಇಷ್ಟು ದಿನಕ್ಕೆ ನಾವು ನಿಮ್ಮ ಹತ್ರ ರೆಂಟ್ ಇರ್ತೀವಿ, ಆ ರೀತಿಯಾದಂಥ ಕಮಿಟೆಡ್ ಆಕ್ಯುಪೆನ್ಸಿಯಲ್ಲಿ 4.1% ಗ್ರೋತ್ ಆಗಿರುತ್ತೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಟ್ ಈಸ್ ಮೋರ್ ದ್ಯಾನ್ 90%. ಅಂದರೆ 100 ಆಫೀಸಸ್ಗಳಿದೆ, 100 ಸ್ಪೇಸಸ್ಗಳಿದೆ ಅಂತಂದರೆ ಅದರಲ್ಲಿ 91.7% ಆಕ್ಯುಪೆನ್ಸಿ ರೇಟನ್ನು ಮೈಂಡ್ ಸ್ಪೇಸ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಆ್ಯಂಡ್ ನೀವು ಇಲ್ಲಿ ಗಮನಿಸ್ಬೋದು, ನಾನು ಸ್ಕ್ರೀನರ್ ಇರತಕ್ಕಂಥ ವೆಬ್ಸೈಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಫ್ರೀ ಆಗಿರುತ್ತೆ, ಇದನ್ನು ಕೂಡ ನೀವು ಕೂಡ ಯೂಸ್ ಮಾಡ್ಬೋದು. ಮೈಂಡ್ ಸ್ಪೇಸ್ ಬಿಸ್ನೆಸ್ REITಯ ಪ್ರಕಾರ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಡೆಟ್ ಟು ಇಕ್ವಿಟಿ ಅಂತ ಹೇಳ್ತಾರೆ. ಸದ್ಯಕ್ಕೆ 0.61 ಇರುತ್ತೆ. ಐಡಿಯಲಿ ಒಂದಕ್ಕಿಂತ ಕೆಳಗಡೆ ಇದ್ರೆ ಬೆಟರ್ ಅಂತ ಹೇಳ್ತಾರೆ. ಒಂದಿದೆ ಅಂತಂದ್ರೆ ಏನರ್ಥ, ₹100 ಆಸ್ತಿ ಇದೆ, ₹100 ಸಾಲ ತೊಗೊಂಡು ಮ್ಯಾನೇಜ್ ಮಾಡ್ತಿದ್ದಾರೆ ಬಿಸ್ನೆಸ್ನ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಒಂದಕ್ಕಿಂತ ಕೆಳಗಡೆಗಿದೆ ಅಂತಂದರೆ ಓಕೆಪ್ಪ ಅನ್ನೋಬಲ್ ಮ್ಯಾನೇಜಬಲ್, ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. 0.61 ಸದ್ಯಕ್ಕೆ ಇರತಕ್ಕಂಥದ್ದು, ತೀರಾ ಜಾಸ್ತಿ ಇರಬಾರ್ದು. ಇದು ಸದ್ಯಕ್ಕೆ ಇರತಕ್ಕಂಥ ಆಪ್ಷನ್ಸ್ಗಳೇ 4 REITಸ್ಗಳಲ್ಲಿ. ಸೊ ಹಾಗಾಗಿ ಜಾಸ್ತಿ ಕಂಪ್ಯಾರಿಸನ್ ಮಾಡೋಕ್ಕೆ ಆಪ್ಷನ್ಸ್ಗಳಿಲ್ಲ. ಸೊ ಹಾಗಾಗಿ ಡೆಟ್ ಟು ಇಕ್ವಿಟಿ 0.61 ಇದೆ, ವಿಚ್ ಈಸ್ ಗುಡ್ ಫಾರ್ ಅ ಮೂಮೆಂಟ್. ಸೊ ಬೇರೆ REITಸ್ಗಳೇನಾದ್ರು ಇಂಟ್ರಡ್ಯೂಸ್ ಆದರೆ ಮಾರ್ಕೆಟಲ್ಲಿ ಆ ಒಂದು ಸಂದರ್ಭದಲ್ಲಿ ಕಂಪೇರ್ ಮಾಡಲಿಕ್ಕೆ ಜಾಸ್ತಿ ಆಪ್ಷನ್ಸ್ಗಳಿರುತ್ತೆ. ಇದು 0.1. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಐಡಿಯಲಿ ಈ ನಂಬರ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇದು ಫೈನಾನ್ಷಿಯಲ್ ಹೆಲ್ತನ್ನು ಇಂಡಿಕೇಟ್ ಮಾಡುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯ ಶೇರೇ ಇರ್ಬೋದು ಅಥವಾ REITನೇ ಇರ್ಬೋದು, ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಕಡಿಮೆ ಇದೆ ಅಂತಂದ್ರೆ ಏನರ್ಥ, ಜಾಸ್ತಿ ದಿನಕ್ಕೆ ಇವರ ಒಂದು ಸಾಲವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಲಿ ಇಲ್ಲ, ಇವರು ಕೈ ಎತ್ಕೊಂಡ್ಬಿಡ್ಬೋದು ಅಥವಾ ಬ್ಯಾಂಕ್ರಪ್ಸಿಗೆ ಹೋಗ್ಬಿಡ್ಬೋದು, ಆ ರೀತಿಯಂಥ ಪರಿಸ್ಥಿತಿಗಳಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ 2.83 ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ 3 ವರ್ಷಕ್ಕೆ ಏನೂ ಇನ್ಕಮ್ ಇಲ್ಲ ಅಂತಂದ್ರೂ ಒಂದು ಲೆವೆಲ್ಗೆ ಅವರ ಸಾಲವನ್ನು ಕಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಲಿ ಬಿಸ್ನೆಸ್ ಇದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಐಡಿಯಲಿ 1.5 ಮೇಲೆ ಅಥವಾ 2 ಮೇಲೆ ಇದ್ರೂ ಒಳ್ಳೆಯದು ಅಂತ ಹೇಳ್ತಾರೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಸೊ ಸದ್ಯದ ಕಂಡೀಷನ್ಗೆ 2.83 ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಈ REIT ಇರುತ್ತೆ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಸಿನ್ಸ್ ಇಟ್ ಇಸ್ ಅ ನ್ಯೂ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರೋದ್ರಿಂದ ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಬರೋಣ. ಬಟ್ ಪ್ರೈಸಿನಲ್ಲಿ ಹಾಗೆ ಡಿವಿಡೆಂಡ್ಸಿನ ಪ್ರಕಾರ ಯಾವ ರೀತಿಯಾಗಿ ಇದು ರಿಟರ್ನ್ ಕೊಟ್ಟಿದೆ, ಲಾಸ್ಟ್ 1 ವರ್ಷದ ಒಂದು ಡೇಟಾವನ್ನು ನಾನು ತೋರಿಸೋಕೆ ಹೋಗ್ತಾ ಇದ್ದೀನಿ. ಅರೌಂಡ್ 2021 ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಆಗಿರತಕ್ಕಂಥದ್ದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅಪ್ರಾಕ್ಸಿಮೇಟ್ಲಿ ಆಗಸ್ಟ್ 2020 ನೀವು ಇಲ್ಲಿ ಕರ್ಸರ್ನ ಫಾಲೋ ಮಾಡಿ, ಅಲ್ಲಿಂದ ಈಗ ಸದ್ಯದ ಕಂಡೀಷನ್ಗೆ $364-365 ನಡೀತಿದೆ. ಅಂದರೆ ಒಂದು ಶೇರ್ನ ನೀವು ಬೈ ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ REITಲಿ ಅಂದರೆ $365 ನಿಮ್ಮ ಹತ್ರ ಇರಬೇಕು. ಯಾವುದೇ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಹತ್ರ ಇದ್ರೂ ಕೂಡ ಇದನ್ನು ನೀವು ಬೈ ಮಾಡ್ತಕ್ಕಂಥ ಅವಕಾಶಗಳಿದೆ. ಜಸ್ಟ್ ನೀವು ಮೈಂಡ್ ಸ್ಪೇಸ್ ಅಂತಕ್ಕಂಥ ಈ ಒಂದು ವಿಚಾರ ಏನಿದೆಯೋ, ಇಲ್ಲಿ ಮೈಂಡ್ ಸ್ಪೇಸ್ RR ಅಂತ ಕರೀತಾರೆ ಅದನ್ನು, ನೀವು ಜಸ್ಟ್ ಮೈಂಡ್ ಸ್ಪೇಸ್ ಅಂತ ಸರ್ಚ್ ಕೊಟ್ಟರೆ ಸಾಕು. NSEಲಿ ಬೈ ಮಾಡಿ. ಇದು ಸ್ವಲ್ಪ ಟಿಪ್ ಅಂತ ಅಂದ್ಕೊಂಡಿದ್ದೇನೆ, ಬಿಕಾಸ್ NSEಲಿ ಲಿಕ್ವಿಡಿಟಿ ಜಾಸ್ತಿ ಇದೆ. ಲೈವ್ ಮಾರ್ಕೆಟಲ್ಲಿ ನೀವು ಬೈ ಮಾಡಬೇಕು ಅಂತಂದರೆ ಒಂದು ಲಿಕ್ವಿಡಿಟಿ ಜಾಸ್ತಿ ಇರತಕ್ಕಂಥ ಸ್ಥಾನದಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಎರಡನೇದು ಇಂಪಾರ್ಟೆಂಟ್ ಪಾಯಿಂಟು, ಲಿಮಿಟ್ ಆರ್ಡರ್ನ ಯೂಸ್ ಮಾಡಿ, ಮಾರ್ಕೆಟ್ ಆರ್ಡರ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಬೈ ಮಾಡಬೇಕಾದ್ರೆ. ಒಂದ್ಸತಿ ಪಾಸಿಬಲ್ ಆದರೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಇದನ್ನು ನಿಮಗೆ. ಬಟ್ ಪ್ರೈಸಿನ ಪ್ರಕಾರ ನೋಡ್ತೀವಿ ಅಂತಂದರೆ ರಫ್ಲಿ ಇದು ಲಿಸ್ಟ್ ಆದಾಗಿಂದ ಇಲ್ಲಿವರೆಗೂ 2020 ಆಗಸ್ಟಿಂದ 2021 ಬಿಗಿನಿಂಗಿಂದನೇ ಅಂತ ಅಂದ್ಕೊಳ್ಳೋಣ, 54.24% ಪ್ರೈಸಿನ ಬೆಲೆಯಲ್ಲಿ ಗ್ರೋತ್ ಆಗಿರುತ್ತೆ. ಅಂದರೆ ಬೆಲೆಯಲ್ಲಿ ಗ್ರೋತ್ ಆಗಿರೋದು. ಇದನ್ನು ಬಿಟ್ಟು ಅಡಿಷ್ನಲ್ ಆಗಿ ನಿಮಗೆ ಡಿವಿಡೆಂಡ್ಸ್ಗಳು ಕೂಡ ಕಾಲಕ್ಕೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ವರ್ಷದ ಡೇಟಾವನ್ನೇ ತೊಗೊಳ್ಳೋಣ, 1 ಇಯರ್ ಅಂತ ನಾನು ಕೊಡ್ತೀನಿ ಇಲ್ಲಿ. ಸೊ ಲಾಸ್ಟ್ 1 ವರ್ಷದಲ್ಲಿ ಒಂದು ಕಡೆಯಿಂದ ನಾವು ನೋಡ್ತೀವಿ ಅಂತಂದರೆ
ಅಪ್ರಾಕ್ಸಿಮೇಟ್ಲಿ 12-13% ಬೆಳವಣಿಗೆ ಆಗಿದೆ. ರಿಮೆಂಬರ್, ಮಾರ್ಕೆಟ್ ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಬೀಳ್ತಾ ಇರತಕ್ಕಂಥದ್ದು ಬರೀ 2-3% ಅಷ್ಟೇ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಪರ್ಫಾರ್ಮ್ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅರೌಂಡ್ 13% ಗ್ರೋತನ್ನು ಕಂಡಿರುತ್ತೆ. ಆ್ಯಂಡ್ ಇಲ್ಲಿ ಡಿ ಅಂತ ಏನು ಕಾಣಿಸ್ತಾ ಇದೆ ನೋಡಿ, ಡಿ ಆಲ್ಮೋಸ್ಟ್ 4 ಸತಿ ಡಿವಿಡೆಂಡ್ಸ್ಗಳು ಅನೌನ್ಸ್ ಆಗಿರುತ್ತೆ ಲಾಸ್ಟ್ 1 ವರ್ಷದಲ್ಲಿ. ವೆರಿ ರೀಸೆಂಟ್ ಎಕ್ಸಾಂಪಲ್ನೇ ತಗೊಳ್ಳೋಣ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಡಿವಿಡೆಂಡಿನ ಪ್ರಕಾರ ವೆನ್ಸ್ಡೇ 29th Jan 2025ಗೆ 5.32 ಡಿವಿಡೆಂಡ್ ಈಲ್ಡ್ ಅಂತ ಕರೀತಾರೆ. ಸೊ ಡಿವಿಡೆಂಡ್ ಈಲ್ಡ್ ಫಾರ್ಮ್ಯುಲಾ ಏನು ಅಂತಂದರೆ, ಒಂದು ಶೇರಿಗೆ ಫಾರ್ ಎಕ್ಸಾಂಪಲ್ $360 ನಡೀತಾ ಇದ್ದಂತಹ ಶೇರಿಗೆ 5.32 ರೂಪಾಯಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ಸರ್ನ ಫಾಲೋ ಮಾಡಿ 5.32ನಷ್ಟು ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂತಂದರೆ 5.32 ಡಿವೈಡೆಡ್ ಬೈ ಕೊಟ್ಟಿರ್ತಕ್ಕಂಥ ಡಿವಿಡೆಂಡ್ ಪರ್ ಶೇರ್ಗೆ ಡಿವೈಡೆಡ್ ಬೈ ಶೇರ್ನ ಬೆಲೆ. ಸೊ ಅಪ್ರಾಕ್ಸಿಮೇಟ್ಲಿ 360 ಅಂತ ಅನ್ಕೊಳ್ತೀನಿ. ಅಂದರೆ ನೀವು ಇದನ್ನು ಮಲ್ಟಿಪ್ಲೈಡ್ ಬೈ 100 ಮಾಡಬೇಕಾಗುತ್ತೆ. ಸೊ 1.47%ನಷ್ಟು ರಿಟರ್ನ್ ಏನಿದೆಯೋ ನಿಮಗೆ ಆ್ಯಸ್ ಅ ಡಿವಿಡೆಂಡ್ ಇದು ರೀಸೆಂಟಾಗಿ ಅನೌನ್ಸ್ ಆಗಿರುತ್ತೆ. 4 ಸತಿ ಯೂಶುವಲಿ ಕ್ವಾರ್ಟರ್ಲಿ ಒಂದು ಸತಿ ಆಗುತ್ತೆ, ಅಂದರೆ 3 ತಿಂಗಳಿಗೆ ಒಂದು ಸತಿ ಡಿವಿಡೆಂಡ್ ಅನೌನ್ಸ್ ಮಾಡ್ತಾರೆ. ರಫ್ಲಿ ಅರೌಂಡ್ 5-6% ಲಾಸ್ಟ್ 1 ವರ್ಷದಲ್ಲಿ ಡಿವಿಡೆಂಡು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿರುತ್ತೆ. ಹಾಗೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಪ್ರಕಾರ 13%, ಅಂದರೆ ಅರೌಂಡ್ 18-20% ಬೆಳವಣಿಗೆ ಏನಿದೆಯೋ ಟೋಟಲ್ ಕ್ಯಾಪಿಟಲಲ್ಲಿ ನಮಗೆ ಕಂಡಿರುತ್ತೆ ಲಾಸ್ಟ್ 1 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ. ಏರು ಇಳಿತಗಳಾಗಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ಬೋದು. ಸೊ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸ್ಟ್ರೇಟ್ ಆಗಿ ಎನಿವೇ ಡಿವಿಡೆಂಡ್ ಅಂತೂ ಬಂದೇ ಬರುತ್ತೆ. ಆವತ್ತಿನ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ರಫ್ಲಿ ಅರೌಂಡ್ 4-6% ವರ್ಷಕ್ಕೆ ಡಿವಿಡೆಂಡನ್ನು ನಾವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ತೊಗೊಳ್ಳೋಣ. ಮೇ 2024ಇಂದ ಟಿಲ್ ಅರೌಂಡ್ 1-1.5 ತಿಂಗಳಲ್ಲಿ 6%ನಷ್ಟು ಕುಸಿತ ಕಂಡಿತ್ತು. ಸಿಮಿಲರ್ಲಿ ವೆರಿ ರೀಸೆಂಟ್ ಎಕ್ಸಾಂಪಲೇ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಅರೌಂಡ್ 6%ನಷ್ಟು ಕುಸಿತ ಕಂಡಿತ್ತು ಇನ್ 32 ಬಾರ್ಸ್, ಅಂದರೆ ಬೇಸಿಕಲಿ ಇದು ಡೈಲಿ ಚಾರ್ಟ್ ಆಗಿರೋದ್ರಿಂದ ಅರೌಂಡ್ 1 ತಿಂಗಳಲ್ಲಿ. ಸೊ ಪ್ಯಾಟರ್ನ್ ಈಸ್ ವೆರಿ ಸಿಂಪಲ್, ಲೈಕ್ 1 ತಿಂಗಳು 2 ತಿಂಗಳು ಹತ್ತತ್ರ ಒಂದು 6-7%ನಷ್ಟು ಬೀಳುತ್ತೆ ಪ್ರೈಸು. ಬಟ್ ಅದಾದಮೇಲೆ ಈಗ ರೀಸೆಂಟಾಗೂ ಕೂಡ ನೋಡಿ ಅರೌಂಡ್ 5.5-6%ನಷ್ಟು ಒಂದು ಕ್ರ್ಯಾಶ್ ಏನಿದೆಯೋ ರೀಸೆಂಟಾಗಿ ಒಂದು 10-15 ದಿನದಲ್ಲಿ ಕಂಡಿರ್ತಕ್ಕಂಥದ್ದು. ಬಟ್ ಮತ್ತೆ ಅಗೇನ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ 2 ರೀತಿಯಾಗಿ ನಿಮಗೆ ಬೆನಿಫಿಟ್ ಆಗುತ್ತೆ. ಪ್ರೈಸಿನ ಬೆಲೆಯಲ್ಲಿ ಆಗ್ತಕ್ಕಂಥ ಏರಿಕೆ ಇರ್ಬೋದು. ಈ ಬೆಲೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ವಾಟ್ ಅವರು ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ಅಥವಾ ಎಲ್ಲಿ ಅವರು ಆಫೀಸಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೋ ಅದರ ಬೆಲೆ ಇನ್ಕ್ರೀಸ್ ಆಗೋದು ಒಂದು. ಹಾಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ, ಸೊ ಜಾಸ್ತಿ ಡಿಮ್ಯಾಂಡ್ ಬರ್ತಿದೆ ಇದಕ್ಕೆ ಅಂತಂದರೆ ಅದರ ಬೇಸಿಸಲ್ಲೂ ಕೂಡ ಪ್ರೈಸಿನ ಬೆಲೆಯಲ್ಲಿ ಏರಿಕೆಗಳು ಆಗುತ್ತೆ. ಆ್ಯಂಡ್ ಡಿವಿಡೆಂಡ್ಸ್ಗಳು 3 ತಿಂಗಳಿಗೊಂದ್ಸತಿ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತೆ. 4-6%ನಷ್ಟು ಡಿವಿಡೆಂಡ್ ಎಕ್ಸ್ಪೆಕ್ಟೇಷನ್ಸ್ಗಳು ಅಪ್ರಾಕ್ಸಿಮೇಟ್ಲಿ ಒಂದು 8-10%ನಷ್ಟು ರಿಯಲ್ ಎಸ್ಟೇಟ್ ಗ್ರೋತನ್ನು ಲೆಕ್ಕ ಹಿಡಿತೀವಿ ಅಂತಂದರೆ ನಿಯರ್ಲಿ ಅರೌಂಡ್ 12-13%ನಷ್ಟು ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟಿ ನಮ್ಮ ಅಕೌಂಟಲ್ಲಿ ಇರುತ್ತೆ. ಆ್ಯಂಡ್ ಯಾವ ರೀತಿ ಇದರಲ್ಲಿ ಅಸೆಟ್ ಅಲೋಕೇಶನ್ ಮಾಡೋದು ಅದನ್ನು ಕೂಡ ಲಾಸ್ಟಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಸದ್ಯಕ್ಕೆ ಜೆರೋದಾ ಅಂತಕ್ಕಂಥ ಅಪ್ಲಿಕೇಶನ್ನ ಉಪಯೋಗಿಸ್ತಾ ಇದ್ದೀನಿ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ಗೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಹೊಸಬರು ಅಂತಂದರೆ ನೀವು ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಂಬಸಿ ಆ್ಯಂಡ್ ಮೈಂಡ್ ಸ್ಪೇಸ್. ಸದ್ಯಕ್ಕೆ ನಾನು ಪರ್ಸ್ನಲಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಕ್ಕಂಥದ್ದು ಮೈಂಡ್ ಸ್ಪೇಸ್ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಎಂಬಸಿ ಬಂದು. ಎಂಬಸಿಲಿ ಮೇನ್ ಡಿಸ್ಅಡ್ವಾಂಟೇಜ್ ನನಗೆ ಕಂಡು ಬಂದಿದ್ದು ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಫಂಡಮೆಂಟಲ್ಸ್ ಅಂತ ಹೋಗಿ ಚೆಕ್ ಮಾಡ್ತೀನಿ ಅಂತಂದರೆ ರೆವಿನ್ಯೂ ಲೊಕೇಶನ್ ವೈಸ್ ನೋಡ್ತೀವಿ ಅಂತಂದ್ರೆ ದಿಸ್ ಇಸ್ ದ ಕನ್ಸರ್ನ್. ಬೆಂಗಳೂರಲ್ಲಿ 67% ಡಿಪೆಂಡೆನ್ಸಿ ಇದೆ ಅವ್ರದ್ದು. ಬೆಂಗಳೂರು ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಬಿಸ್ನೆಸ್ಗೆ ಜಾಸ್ತಿ ಹೊಡ್ತಾ ಬೀಳ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಪೋರ್ಷನ್ನ ಕನ್ಸಿಡರ್ ಮಾಡ್ಬೋದು. ಎರಡೂ ಕೂಡ ಆಫೀಸ್ REITsನೇ, ಅಂದರೆ ಆಫೀಸ್ಗಳಿಗೇ ರೆಂಟ್ ಕೊಡ್ತಾರೆ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ. ಮೈಂಡ್ ಸ್ಪೇಸ್ ಇಸ್ ವಾಟ್ ಪ್ರೆಸೆಂಟ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಇದನ್ನು ಬೈ ಮಾಡ್ಬೋದು, ಒಂದು ಸತಿ ನೀವು ಇಲ್ಲಿ ಜಸ್ಟ್ ಸರ್ಚನ್ನು ನಾನು ತೋರಿಸ್ತೀನಿ. ಮೈಂಡ್ ಸ್ಪೇಸ್ ಅಂತ ಕೊಟ್ಟರೆ ನೀವು ಇಲ್ಲಿ ಗಮನಿಸ್ಬೋದು 2 ಬರುತ್ತೆ, ಮೈಂಡ್ ಸ್ಪೇಸ್ BSE, ಮೈಂಡ್ ಸ್ಪೇಸ್ NSE. ಮೈಂಡ್ ಸ್ಪೇಸ್ NSEಯಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥ ಸೂಕ್ತ ಸದ್ಯದ ಕಂಡೀಷನ್ಗೆ, ಬಿಕಾಸ್ ಜಾಸ್ತಿ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ನೀವು ಬೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಸೆಲ್ ಮಾಡೋಕ್ಕೆ ಇನ್ನೊಬ್ಬರು ರೆಡಿ ಇರ್ತಾರೆ ಕಡಿಮೆ ಪ್ರೈಸಲ್ಲಿ. ಈಗ ನೀವು ₹100 ಬೈ ಮಾಡೋಕ್ಕೆ ರೆಡಿ ಇದ್ದೀರಾ, ₹110 ಸೆಲ್ ಮಾಡೋಕ್ಕೆ ಇನ್ನೊಬ್ಬರು ರೆಡಿ ಇದ್ದಾರೆ. ಸ್ಪ್ರೆಡ್ ಅಂತ ಕರೀತಾರೆ ಟೆಕ್ನಿಕಲಿ. ಆ ಸ್ಪ್ರೆಡ್ ಏನಿದೆಯೋ ತುಂಬ ಕಡಿಮೆ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ, ಎಸ್ಪೆಷಲಿ REIT ಆ್ಯಂಡ್ ETFಸ್ಗಳಲ್ಲಿ. ಸೊ REITನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ವಾಚ್ ಲಿಸ್ಟ್ಗೆ. ಒಂದು ಸತಿ ವಾಚ್ ಲಿಸ್ಟಲ್ಲಿದೆ ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಮೈಂಡ್ ಸ್ಪೇಸ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ ಅಂತಂದರೆ ಬೈ ಸೆಲ್ ಆ್ಯಸ್ ಲೈಕ್ ಶೇರಲ್ಲಿ ಯಾವ ರೀತಿ ಇರುತ್ತೋ ಬೈ ಸೆಲ್ ಮಾಡಲಿಕ್ಕೆ ಆ ರೀತಿ ಆಪ್ಷನ್ ಬರುತ್ತೆ. ಬೈ ಅಂತ ಕೊಟ್ಟರೆ ಕ್ವಾಂಟಿಟಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಕ್ವಾಂಟಿಟಿ ಅಂತಂದರೆ 363. ಸೇ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಇದನ್ನು ಅಮೌಂಟ್ಗೂ ನೀವು ಚೇಂಜ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ಅಮೌಂಟ್ ಅಂತ ಕೊಟ್ಬಿಟ್ಟು ಇಮ್ಯಾಜಿನ್ ನಾನು 10,000 ಇನ್ವೆಸ್ಟ್ ಮಾಡಬೇಕು ಅನ್ಕೋತಾ ಇದ್ದೀನಿ, ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು.
27 ಕ್ವಾಂಟಿಟಿ ಕರ್ಸರ್ನ ಫಾಲೋ ಮಾಡಿ 27 ಕ್ವಾಂಟಿಟಿ ಆಟೋಮೆಟಿಕಲಿ ತೊಗೊಳುತ್ತೆ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಇಷ್ಟು ಶೇರ್ಗಳು ಇದರಲ್ಲಿ ಬರುತ್ತೆ, ರೈಟ್. ಸೊ ಮಾರ್ಕೆಟ್ ಅಂತ ಇರುತ್ತೆ, ಮಾರ್ಕೆಟ್ ಬದಲು ನೀವು ಲಿಮಿಟನ್ನು ಕೊಟ್ಟು ಈ ಒಂದು ಪೆನ್ ಬಟನ್ ಏನಿದೆಯೋ ಇದನ್ನು ಕ್ಲಿಕ್ ಮಾಡ್ತೀರಾ. ಇದರಲ್ಲಿ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಆಫ್ ಇದೆ, ಬಟ್ ಬೈ ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಆಫರ್ಸ್ಗಳು ಎಲ್ಲಿದೆ ಅಂತ ನೋಡಿ, ಪ್ರೆಸೆಂಟ್ ಮಾರ್ಕೆಟ್ ಎಲ್ಲಿದೆ ಅನ್ನೋದನ್ನು ಕೂಡ ನೋಡಿ. ಸೊ ಐಡಿಯಲಿ ಈ ಫಸ್ಟ್ ಆಫರ್ ಏನಿರುತ್ತೋ, ಫಸ್ಟ್ ಬಿಡ್ ಏನಿರುತ್ತೋ, ಈ ಬಿಡ್ನ ಸೆಲೆಕ್ಟ್ ಮಾಡಿಕೊಂಡು ಲಿಮಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು, ಅಥವಾ ಅಟ್ಲೀಸ್ಟ್ ಪ್ರೆಸೆಂಟ್ ಬೆಲೆ ಏನು ನಡೀತಿದೋ ಅದಕ್ಕೆ ಲಿಮಿಟ್ ಇಟ್ಟು ನೀವು ಎಂಟ್ರಿ ಆಗ್ತೀರಾ ಅಂತಂದರೆ ಎಕ್ಸಾಕ್ಟ್ ಪ್ರೈಸ್ಗೆ ಮಾರ್ಕೆಟ್ ಬಂದು ತಲುಪೋವರೆಗೂ ಎಕ್ಸಿಕ್ಯೂಷನ್ ಆಗಲ್ಲ. ಸೊ ಪ್ರೈಸ್ ಬೇಸಿಸಲ್ಲಿ ನಿಮಗೆ ಎಕ್ಸಿಕ್ಯೂಷನ್ ಸಿಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. REIT ಅಥವಾ ಇಲ್ಲಿಕ್ವಿಡ್ ಇರ್ತಕ್ಕಂಥ ಈ ರೀತಿಯಂಥ ಆಪ್ಷನ್ಸ್ಗಳಿದೆ. ತುಂಬ ಇಲ್ಲಿಕ್ವಿಡಿಟಿ ಇಲ್ಲ, ನನ್ನ ಪರ್ಸನಲ್ ಆಗು ಕೂಡ ನೋಡಿದ್ದೀನಿ. ಒಳ್ಳೆ ಲಿಕ್ವಿಡಿಟಿ ಮೈಂಡ್ ಸ್ಪೇಸ್ ಆ್ಯಂಡ್ ಎಂಬಸಿಲಿ ಇವತ್ತಿನ ಮಟ್ಟಿಗಿದೆ. ಆರಾಮಾಗಿ ಮಾರ್ಕೆಟ್ ಆರ್ಡರ್ ಹೊಡಿಬೋದು ಕಡಿಮೆ ಅಮೌಂಟ್ ಇದೆ ಅಂತಂದರೆ, ಬಟ್ ಸ್ಟಿಲ್ ಬೆಟರ್ ಆಪ್ಷನ್ ಲಿಮಿಟ್ ಆರ್ಡರ್ನ ಕನ್ಸಿಡರ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಆ್ಯಂಡ್ ನಾವು ಎಲ್ಲ ಅಮೌಂಟನ್ನು ತೊಗೊಂಡೋಗಿ REITಲೇ ಇನ್ವೆಸ್ಟ್ ಮಾಡ್ಬಿಡಲ್ಲ ಸರ್, ಬೆಟರ್ ಅಲ್ವಾ, ಈ ರೆಂಟಲ್ ಇನ್ಕಮು ಬರುತ್ತೆ, ಕ್ಯಾಪಿಟಲ್ ಅಪ್ರಿಷಿಯೇಟ್ ಆಗುತ್ತೆ, ಎರಡೂ ಕಡೆಯಿಂದ ಬೆನಿಫಿಟ್ ಆಗುತ್ತೆ ಅಂತ. ಡೆಫಿನೆಟ್ಲಿ ಆನ್ಸರ್ ಇಸ್ ನೋ. ಬಿಕಾಸ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ. ಸುಮಾರು ಜನ ಏನು ಮಾಡ್ತಾರೆ, ಆಸೆ ಬಿದ್ದುಬಿಟ್ಟು ಎಲ್ಲ ಅಮೌಂಟನ್ನು ತೊಗೊಂಡೋಗಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡ್ಬಿಡೋದು. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಬಂದ್ರೆ ಲಾಸ್ಟ್ ಮಾರ್ಕೆಟ್ ಏನು ಕ್ರ್ಯಾಶ್ ಆಗಿ ಸ್ಟಾರ್ಟ್ ಆಯಿತು ಲಾಸ್ಟ್ 6 ಮಂತ್ಸಲ್ಲಿ, ಯಾರ ಹತ್ರ ಡೈವರ್ಸಿಫಿಕೇಷನ್ ಇಲ್ವೋ ಅಥವಾ ಅಸೆಟ್ ಕ್ಲಾಸ್ಗಳು ಪ್ರಾಪರ್ ಆಗಿರೋ ಡೈವರ್ಸಿಫೈ ಮಾಡಿಲ್ವೋ 25, 30%, 50% ಎಲ್ಲ ಲಾಸನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಹೋಗಿ ತಲುಪಿರ್ತಾರೆ. ಸೊ ಅಸೆಟ್ ಡೈವರ್ಸಿಫಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಡೆಯಿಂದ ನಮಗೆ ಇಕ್ವಿಟಿ ಇದೆ, ಸ್ಟಾಕ್ ಮಾರ್ಕೆಟ್ ಇದೆ, ಇನ್ನೊಂದು ಕಡೆಯಿಂದ ಗೋಲ್ಡ್ ಇದೆ, ಹಾಗೆ ಬಾಂಡ್ಸ್ಗಳು ಕೂಡ ಇದೆ. ಸೊ REIT ಒನ್ ಆಫ್ ದ ಅಸೆಟ್ ಕ್ಲಾಸ್ ಆಗಿ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಜಾಸ್ತಿ ಗ್ರೋತ್ ನಮಗೆ ಎಲ್ಲಿಂದ ಸಿಗುತ್ತೆ ಲಾಂಗ್ ಟರ್ಮಲ್ಲಿ ನೋಡ್ತೀವಿ ಅಂತಂದರೆ ಜಾಸ್ತಿ ಗ್ರೋತ್ ಈಕ್ವಿಟಿ ಮಾರ್ಕೆಟಿಂದ ನಮಗೆ ಸಿಗುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ನೆಕ್ಸ್ಟ್ ಬರ್ತಕ್ಕಂಥ ಪ್ರಿಯಾರಿಟಿ ಗೋಲ್ಡ್ಗೆ ನಾವು ಕೊಡಬೇಕಾಗುತ್ತೆ. ಬಿಕಾಸ್ ಗೋಲ್ಡನ್ನು ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು ಈಕ್ವಿಟಿನೇ ರಿಟರ್ನ್ ಇಲ್ಲಿವರೆಗೂ ತಂದುಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಕಂಪೌಂಡೆಡ್ ರಿಟರ್ನ್ಸ್. ಮೂರನೇ ಆಪ್ಷನ್ ಬಂದು ನಾವು REIT ಆಗಿ ಕನ್ಸಿಡರ್ ಮಾಡ್ಕೊಳ್ಬೋದು. REITಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಸ್ಮಾಲ್ ಪೋರ್ಷನ್. ಫಾರ್ ಎಕ್ಸಾಂಪಲ್ಗೆ ಹೇಳ್ತಿರೋದು, ₹100 ಇನ್ವೆಸ್ಟ್ ಮಾಡ್ತಿದ್ದೀನಪ್ಪ, 30 ಟೋಟಲ್ ಆಗಿ ಗೋಲ್ಡು 30-40 ಈ ರೀತಿಯಾಗಿ ನಿಮ್ಮ ಒಂದು ರಿಸ್ಕ್ ಕ್ಯಾಪಬಿಲಿಟೀಸ್ ಮೇಲೆ ಗೋಲ್ಡ್ ಆ್ಯಂಡ್ ಈಕ್ವಿಟಿಲಿ ನೀವು ಡೈವರ್ಸಿಫೈ ಮಾಡ್ಕೊಳ್ಬೋದು. ನೀವು ಅಗ್ರೆಸಿವ್ ಆಗಿ ರಿಸ್ಕ್ ತೊಗೊಳ್ತೀರಾ ಅಂತಂದರೆ ಲೆಟ್ಸ್ ಅಸ್ಯೂಮ್ 50% ಇಕ್ವಿಟಿ, 20% ಗೋಲ್ಡು, 20% ಬಾಂಡ್, ಅಥವಾ 15 ಈಕ್ವಲೆಂಟ್ ಆಗಿ ನೀವು ಬಾಂಡ್ ಆ್ಯಂಡ್ REITಲಿ ಇನ್ವೆಸ್ಟ್ ಮಾಡ್ಬೋದು. REITಲಿ ಜಾಸ್ತಿ ಎಕ್ಸ್ಪೋಜರ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ರಿಸ್ಕ್ ಐಡಿಯಲಿ ಜಾಸ್ತಿ ಇರುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ರಿಯಲ್ ಎಸ್ಟೇಟ್ ಫಿಸಿಕಲ್ ಆಗಿ ಅಸೆಟ್ಸ್ಗಳನ್ನ ಮ್ಯಾನೇಜ್ ಮಾಡಬೇಕು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಅಮೌಂಟು ಲಾಕ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ. ರಿಸ್ಕ್ ಇದೆ REITಲಿ, ಡೆಫಿನೆಟ್ಲಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟೀಸ್ಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪೋರ್ಷನ್ ಅಟ್ಲೀಸ್ಟ್ ಒಂದು 10-15% ಅಲೋಕೇಶನ್ ಏನಿದೆಯೋ REITಸ್ಗಳಿಗೆ ಮಾಡ್ಕೊಳ್ತಕ್ಕಂಥದ್ದು ಸ್ಟೇಬಲ್ ಇನ್ಕಮ್ ಒಂದು ಕಡೆಯಿಂದ ಡಿವಿಡೆಂಡ್ ಆಗಿ ನಮಗೆ ಸಿಗ್ತಾ ಇರುತ್ತೆ, ಕ್ಯಾಪಿಟಲ್ ಅಪ್ರಿಷಿಯೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ಎಫೆಕ್ಟಿವ್ ಅಸೆಟ್ ಡೈವರ್ಸಿಫಿಕೇಶನ್ ಕೂಡ ಇದರ ಜೊತೆಗೆ ನಮಗೆ ಸಿಗುತ್ತೆ. REITನ ಬಿಟ್ಟು ಬೇರೆ ಎಷ್ಟೋ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು, ಅವಕಾಶಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟಲ್ಲೂ ಕೂಡ ಇದೆ, ಅಟ್ ದ ಸೇಮ್ ಟೈಮ್ ಗೋಲ್ಡಲ್ಲೂ ಕೂಡ ಇದೆ. ಯಾವ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡಲ್ಲಿ ಆಗ್ತಾ ಇರತಕ್ಕಂಥ ರೀಸೆಂಟ್ ಚೇಂಜಸ್ಗಳ ಬಗ್ಗೆ ನಾನು ಮಾತಾಡಿರ್ತೀನಿ ಬೇರೆ ವಿಡಿಯೋದಲ್ಲಿ. ಆ ವಿಡಿಯೋ ಅಟ್ ದ ಸೇಮ್ ಟೈಮ್ ETFಸ್ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗಳಲ್ಲಿ ಎಕ್ಸೆಪ್ಟ್ ಮ್ಯೂಚುವಲ್ ಫಂಡ್ಸ್ಗಳು ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಆಪ್ಷನ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಈ 2 ವಿಡಿಯೋಸ್ಗಳನ್ನು ನೀವು ನೋಡೋದ್ರ ಮೂಲಕ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.